ಸವದತ್ತಿ ತಾಲೂಕಿನ ಚಚಡಿ ಗ್ರಾಮದಲ್ಲಿ ಬೋರ್ವೆಲ್ ನೀರು ಸೇವನೆಯಿಂದಾಗಿ ಸುಮಾರು 41ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥ. ಕಳೆದ ಒಂದು ವಾರದಿಂದ ಗ್ರಾಮದ ಜನರಲ್ಲಿ ಅನಾರೋಗ್ಯ ಕಾಣಿಸಿಕೊಂಡಿತ್ತು. ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು ಸೋಮವಾರ ಮತ್ತು ಮಂಗಳವಾರ ಏಕಾಏಕಿ ಪರಿಸ್ಥಿತಿ ಉಲ್ಬಣಗೊಂಡು ವಾಂತಿ ಭೇದಿಯಿಂದ ಗ್ರಾಮಸ್ಥರು ಆಸ್ಪತ್ರೆಗೆ ದಾಖಲಾಗಬೇಕಾಯಿತು. ಮನೆಗಳಿಗೆ ನೀರು ಪೂರೈಸುವ ಕೊಳವೆಯಲ್ಲಿ ಚರಂಡಿ ನೀರು ಸೇರಿರುವುದೇ ಅವಘಡಕ್ಕೆ ಕಾರಣ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಬೋರ್ವೆಲ್ ಮೂಲಕ ಟ್ಯಾಂಕ್ಗೆ ನೀರು ತುಂಬಿಸಿ ಅದನ್ನು ಮನೆ ಮನೆಗೆ ಸರಬರಾಜು ಮಾಡಲಾಗುತ್ತಿದ್ದು, ಸ್ವಚ್ಛತೆಯ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ ಕಾರಣ ಈ ಘಟನೆ ಸಂಭವಿಸಿದೆ ಎನ್ನಲಾಗಿದೆ. ಈ ಎಲ್ಲ ಘಟನೆಗೆ ಕಾರಣ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಈ ಘಟನೆ ಸಂಭವಿಸಿದೆ ಎಂದು ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುದ್ದಿ ಪ್ರಸಾರ ಆಗುತ್ತಿದ್ದಂತೆ ಗ್ರಾಮವನ್ನ ಸ್ವಚ್ಛ ಮಾಡಲು ಮುಂದಾದ ಅಧಿಕಾರಿಗಳು ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದ ಅಧಿಕಾರಿಗಳು ಘಟನೆ ನಡೆದ ತಕ್ಷಣವೇ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಗ್ರಾಮದ ಬೀದಿಗಳನ್ನ ಚರಂಡಿಗಳನ್ನ ಸ್ವಚ್ಛಗೊಳಿಸುವ ಪ್ರಕ್ರಿಯೆ ಪ್ರಾರಂಭವಾಯಿತು. ಈಗಾಗಲೇ ಚಚಡಿ ಗ್ರಾಮದಲ್ಲಿ ಕಲುಷಿತ ನೀರು ಕುಡಿದು ಸಾಕಷ್ಟು ಜನ ಅಸ್ತವ್ಯಸ್ತಗೊಂಡಿದ್ದಾರೆ. ಆ ಅಸ್ತವ್ಯಸ್ತಗೊಂಡಿರೋರಲ್ಲಿ ಕೆಲವು ಜನ ತುರ್ತು ಚಿಕಿತ್ಸೆಗಾಗಿ ಇಲ್ಲೇ ಚಚಡಿ ಗ್ರಾಮದ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಇಲ್ಲಿ ಅವರ ಸ್ಥಿತಿ ಹೇಗಿದೆ ಮತ್ತು ಏನಾಗ್ತಾ ಇದೆ, ಇಲ್ಲಿ ಯಾರಾದರೂ ಅಧಿಕಾರಿಗಳು ವಿಸಿಟ್ ಕೊಟ್ಟಿದ್ದಾರಾ ಅಥವಾ ಏನ್ ಮಾಡಿದಾರಾ ಅದನ್ನೆಲ್ಲ ಕೇಳೋಣ. ಇಲ್ಲಿ ಹೊರಗಡೆ ಈಗಾಗಲೇ ತುರ್ತು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಅಲ್ಲಿ ಹೋಗಿ ನೋಡೋಣ ಬನ್ನಿ. ಯಾರು ನಿಮ್ ಜೊತೆ ಯಾರು ಪೇಷಂಟ್ ಯಾರು ಬಂದಿದ್ದಾರೆ? ಏನ್ ಆರಾಮಾಗಿದ್ರಿ? ತೋರ್ಸಕ ಬಂದಮ್ಮ ಅಂತಿ ಸಂಡಾಸ. ಎಷ್ಟು ದಿನ ಆತ್ರಿ? ಈಗ 4 ದಿನ ಆತಿಂದ ಈಗ ಇಲ್ಲಿ ಯಾರಾದ್ರೂ ಹಾಸ್ಪಿಟಲ್ ಯಾರಾದ್ರೂ ಭೇಟಿ ಕೊಟ್ಟಿದ್ರಿ ಅಧಿಕಾರಿಗಳು? ಯಾರಾದ್ರು ಅಲ್ಲೇ ಊರಾಗ ತೋರಿಸಿದ್ರಿ? ಇವಾಗ ಏನ ಹುಡುಗರೆಲ್ಲ ಆರಾಮ ಅದಾರಂದ್ರೆ? ಈಗ ತೋರ್ಸಕ ಬಂದವ್ರು ಮತ್ತೆ ತೋರ್ಸಕ್ ಬಂದ್ರಿ? ಕಡಿಮೆ ಆಗಿಲ್ಲ? ಇಲ್ಲ ಆರಾಮೈತಿ. ಎದ್ರ ಸಂಬಂಧ ಏನಾತ? ಮಾತಾಡ ಜ್ವರ ಬಂದ ಏನ್ ಬಂದಾವ ಹೇಳ. ಇಲ್ಲಿವೂ ನೀರು ಕುಡಿದ್ರಿ ಚಚಡಿಯಾಗಿ? ನೀರು ಕುಡಿಯೋಣ ಈ ತರ ಸಮಸ್ಯೆ ಸ್ಟಾರ್ಟ್ ಆತ? ವಾಂತಿ ಗೀಂತಿ ಸ್ಟಾರ್ಟ್ ಆಗೈತೆನಾ? ಯಾವಾಗ ಬಂದಿದ್ದೀರಿ ಹಾಸ್ಪಿಟಲ್ಕ? ಬೆಳಗ್ಗೆ ಬಂದ್ರಿ? ಎಲ್ಲ ಟ್ರೀಟ್ಮೆಂಟ್ ಕೊಟ್ಟರು ನಿಮ್ಗೆ? ಬೆಳಿಗ್ಗೆಯಿಂದ ಈಗ ಕೈಸ್ ಆಗ್ತದೆ ನಿಮ್ದಮ್ಮ? ಎಷ್ಟೊತ್ತಿಗೆ? 3 ದಿನ ಆಯ್ತಾ? ಎಷ್ಟೊತ್ತಿಗೆ ಇನ್ನು ನೀರತ್ತೆಲ್ಲ ನೀರು ಎಷ್ಟೊತ್ತಿಗೆ? ಹೌದಾ? 2 ದಿನ ಆಯ್ತಾ? ಯಾವಾಗ ಮನೇನ ಬರ್ಬೇಕು ಕೂಡ ನೀನೆ? ಎಲ್ಲಿ ತೋರಿಸ್ಕೊಂಡು ಜ್ವರನೂ ಬಂದವ. ಸರ್ ಏನವ ನಿನ್ನ ಹೆಸರು? ಎಲ್ಲಿವ? ಎಲ್ಲಿ ಮನೆ ಎಲ್ಲಿ ಹೋಗ್ತೈತಿ? ದೂರ ಹೋಗ್ತಿರ್ತೈತಿ? ಅಲ್ಲಿ ತಲೆ ಇರ್ತದೆ? ಇಲ್ಲೇ ಬರ್ತೈತಿ. ಎಷ್ಟೊತ್ತಿಗೆ ಜಾಸ್ತಿ ಜ್ವರ ಅಷ್ಟೇ ಬರತ್ತೆ? ಝೋನ್ ಕೊಟ್ಕೊಡ್ರಿ. ಗ್ರಾಮದಲ್ಲಿ ಈಗ ನಾವು ನಮ್ಮ ಹೆಲ್ತ್ ಟೀಮು ಮತ್ತು ನಮ್ಮ ನಾವು ಮನೆಗೆ ಭೇಟಿ ಮಾಡ್ತಾ ಇದ್ದೀವಿ. ಎಲ್ಲಿ ಕೇಸಸ್ ಕಾಣ್ತಾ ಇದ್ದೇವೆ ಅವನ್ನ ನಾವು ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಅದೇ ಮಟ್ಟಿಗೆ ನಮ್ಮ ಚಚಡಿ ಗ್ರಾಮದಲ್ಲಿ ಇಲ್ಲಿ ಒಂದು ಏರಿಯಾ ಅಂತಂದರೆ ವೀರಭದ್ರೇಶ್ವರ ಗುಡಿ ಹತ್ರ ಇರುವಂತಾಗಿದೆ. ಸ್ವಲ್ಪ ಅಲ್ಲಿ ಕೇಸಸ್ಗಳು ಜಾಸ್ತಿ ಬರೋದ್ರಿಂದ ನಮ್ಮ ಹೆಲ್ತ್ ಟೀಮ್ ಇರೋದ್ರಿಂದ ನಮ್ಮಲ್ಲಿ ನಿನ್ನೆ ಮತ್ತು ಇವತ್ತಿನ ತನಕ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ತುರ್ತಾಗಿ ಏನು ಕ್ರಮ ಕೈಗೊಂಡಿದ್ದೀರಾ ಸರ್ ಇವಾಗ? ಸರ್ ತುರ್ತಾಗಿ ನಾವು ನಮ್ಮ ಆ್ಯಂಬುಲೆನ್ಸ್ ಸರ್ವಿಸಸ್ನ ಕೊಡ್ತಾ ಇದ್ದೀವಿ. 2 ಆ್ಯಂಬುಲೆನ್ಸು ನಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ, 1 ಆ್ಯಂಬುಲೆನ್ಸು 108 ತೊಗೊಂಡಿದ್ದೀವಿ. ಟೋಟಲ್ 3 ಆ್ಯಂಬುಲೆನ್ಸ್ ಸಣ್ಣದಾಗಿ ಇಟ್ಕೊಂಡಿದ್ದೀವಿ. 2ನೇದಾಗಿ ನಾವು ಏನು ಮಾಡ್ತಾ ಇದ್ದೀವಿ, ನಮ್ಮ ಹೆಲ್ತ್ ಟೀಮ್ಗಳನ್ನು ಹಾಕಿದ್ದೀವಿ. 4 ಡಾಕ್ಟರ್ಸು ಪ್ಲಸ್ 2 ಡಾಕ್ಟರ್ಸ್ ಇಲ್ಲಿ ನಮ್ಮ PHC ಮಾಡ್ಬೋದು. ಟೋಟಲ್ 6 ಜನ ಪ್ಲಸ್ 6 ಜನ ಸ್ಟಾಫ್ ನರ್ಸ್ಗಳು ಮತ್ತು 6 ಜನ CHO ಪ್ಲಸ್ 11 ಜನ HIಗಳು ಪ್ರತಿಯೊಂದು ಮನೆ ಭೇಟಿ ಮಾಡೋಕ್ಕೆ ಮತ್ತು ಇವನ್ನೆಲ್ಲ ವಾಟರ್ ಸ್ಯಾಂಪಲ್ಸನ್ನು ಸರ್ವೆ ಮಾಡೋಕ್ಕೆ ಹಾಕಿದ್ದೀವಿ. ಪ್ಲಸ್ ಒಬ್ಬರನ್ನ ಸೂಪರ್ವೈಸರಿಗೆ ಮಾಡ್ಕೊಂಡಿದ್ದೀವಿ. ತಾಲೂಕು ಸೂಪರ್ವೈಸರ್ನ ನಾವು ಸೂಪರ್ವಿಷನ್ ಮಾಡಲಿಕ್ಕೆ ಹಾಕಿದ್ದೀವಿ.
ಪ್ಲಸ್ ಇಬ್ಬರು ಪಿ ಎಚ್ ಸಿಗಳು ಅಂದರೆ ಐ ಸಿ ಆಕ್ಟಿವಿಟಿ ಜನಕ್ಕೆ ತಿಳುವಳಿಕೆ ಹೇಳಲಿಕ್ಕೆ ಇಬ್ಬರು ಪಿ ಎಚ್ ಸಿಗಳನ್ನು ನಾವು ಸರ್ ಇದೇ ಫಸ್ಟ್ ಅಥವಾ ಇದಕ್ಕೆ ಮುಂಚಿತ ಸಣ್ಣ ಪುಟ್ಟ ಯಾವ ಕೇಸ್ ಆದರೂ ಗ್ರಾಮ ಪಂಚಾಯತಿಂದ ಇಲ್ಲಿ ಬರ್ತಾ ಇದೆ ಸರ್ ಹಿಂಗೆ ಈ ಥರ ಇದು ಏನು ಮಾತೃಭೇದ ಪ್ರಕರಣಗಳು ಸದ್ಯಕ್ಕೆ ಯಾವ ಕಂಡು ಬಂದಿರಲಿಲ್ಲ. ಆ್ಯಕ್ಚುಲಿ ಇದು ಒಂದು 2 ದಿವಸದಿಂದ ನಮಗೆ ಕಂಡು ಬರ್ತಾ ಇತ್ತು. ನಾವು ಅಲರ್ಟ್ ಆಗಿ ಇಮಿಡಿಯೇಟ್ಲಿ ಬಿಡಿಸ್ತೀವಿ. ಸರ್ ಈಗಾಗಲೇ ಎಷ್ಟು ಕೇಸಸ್ಗಳು ನಿಮ್ಮಲ್ಲಿ ಬಂದಿವೆ, ಎಷ್ಟು ಜನ ಇಲ್ಲಿ ಅಡ್ಮಿಟ್ ಆಗಿದ್ದಾರೆ ಸರ್? ಸರ್ ನಮ್ಮಲ್ಲಿ ನಿನ್ನೆಯಿಂದ ನಮಗೆ ನಮ್ಮ ಟೋಟಲ್ ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ನಿನ್ನೆ 41 ಕೇಸ್ಗಳಿತ್ತು. ಅದರಲ್ಲಿ 20 ಒ ಪಿ ಡಿ ಬೇಸಿಸ್ ಅಂದರೆ ಹುಡುಗಿಗೆ ಮಾತ್ರೆ ಕೊಟ್ಟು ಅವ್ರಿಗೆ ಏನಾದರೂ ಮನೆಯಲ್ಲಿ ಇದನ್ನು ಮಾಡ್ತಾಯಿದ್ವಿ, ಉಪಚಾರ ಮಾಡ್ತಾಯಿದ್ವಿ. ಇನ್ನೊಂದು 21 ಕೇಸ್ಗಳನ್ನ ಅಡ್ಮಿಷನ್ ಇಟ್ಕೊಂಡಿದ್ವಿ. ಅದರಲ್ಲಿ ಇಲ್ಲಿ ನಮ್ಮ ಪಿ ಎಚ್ ಸಿ ಮಟ್ಟದಲ್ಲಿ ಅಷ್ಟು ಅಡ್ಮಿಷನ್ ಮಾಡಿದ್ವಿ. ಒಂದು ಕೇಸು ರೆಫರು ನಾವು ಪಿಪ್ಸಿಂಗ್ ಮಾಡಿದ್ವಿ. ಆ್ಯಕ್ಚುಲಿ 2 ಕೇಸ್ ರೆಫರ್ ಮಾಡಿದ್ವಿ. ಒಂದು ಕೇಸ್ ಅದು ನಾನಾಗೆ ಪ್ರೈವೇಟ್ ಹಾಸ್ಪಿಟಲ್ ಇದೆ. ಎರಡು ಕೇಸಸ್ ಬೈಲಹೊಂಗಲಲ್ಲಿದೆ. ಆಮೇಲೆ ಟೋಟಲ್ 2 ಕೇಸು ಪ್ರೈವೇಟ್ ಹಾಸ್ಪಿಟಲಲ್ಲಿದೆ. 5 ಕೇಸು ಇಂಚಲಲ್ಲಿದೆ. 5 ಕೇಸ್ ಇಂಚಲ್ ಆಯುರ್ವೇದಿಕ್ ಕಾಲೇಜಲ್ಲಿ ಅಲ್ಲಿ ಟ್ರೀಟ್ ಆಗ್ತದೆ. ಯಾರಿಗಾದರೂ ಸೀರಿಯಸ್ ಕೇಸಸ್ಗಳು ಇದಾವೆ? ನಮಗೆ ಯಾವ ಸೀರಿಯಸ್ನೆಸ್ ಅಂತ ಯಾವಿಲ್ಲ, ಆಲ್ ಆರ್ ಮ್ಯಾನೇಜಬಲ್. ಆಮೇಲೆ ಮೆಡಿಕಲ್ ಟ್ರೀಟ್ಮೆಂಟ್ ನಡೀತಾ ಇದೆ. ಯಾವುದೇ ರೀತಿಯ ಪ್ರಾಣಾಪಾಯದಿಂದ ಯಾವ ವ್ಯಕ್ತಿನೂ ಇಲ್ಲ ಸರ್. ಸ್ಥಳೀಯ ಯಾರಾದರೂ ಶಾಸಕರು ಅಥವಾ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಸರ್? ನಿನ್ನೆ ನಮಗೆ ಸ್ಥಳೀಯ ಶಾಸಕರಾದಂಥ ಮಾತೇಶ್ ಕೌಜಲ್ಗಿ ಅವರು ಬಂದು ನಮಗೆ ಎಲ್ಲ ರೀತಿಯ ಮೆಡಿಸಿನ್ಸ್ ಆಗಲಿ ವ್ಯವಸ್ಥೆನ ಮಾಡಿಕೊಟ್ರು ಸರ್. ಆಮೇಲೆ ಮತ್ತು ಯಾವುದೇ ರೀತಿಯ ಅನುಕೂಲ ಆಗಲಿಕ್ಕೆ ನಮ್ಗೆ ಆಲ್ರೆಡಿ ಕಾಂಟ್ಯಾಕ್ಟ್ ಆಗ್ತಾ ಇದೆ ಸರ್. ನಮಗೆ ಬೆಳಗ್ಗೊಮ್ಮೆ ಸಂಜೆಗೊಮ್ಮೆ ನಮ್ಗೆ ಕಾಂಟ್ಯಾಕ್ಟ್ ಆಗಿ ಏನಾದರೂ ಅವಶ್ಯಕತೆ ಇದೆಯಾ ಏನಿದೆ ಅಂತ ನಮ್ಮನ್ನ ಕೇಳ್ತಾ ಇದ್ದಾರೆ. ಆ ಪ್ರಕಾರ ನಾವು ಅವರ ಗೈಡೆನ್ಸಲ್ಲಿ ನಾವು ಮುಂದುವರಿತಾ ಇದ್ದೀವಿ ಸರ್. ಕೊನೆಯದಾಗಿ ಗ್ರಾಮದ ಜನರಿಗೆ ಏನೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಗ್ರಾಮದ ಜನರಿಗೆ ಈಗ ಆಲ್ರೆಡಿ ನಮ್ಮ ಯುವಸರು ಈಗ ಆಲ್ರೆಡಿ ಏನು ಮಾಡಿದ್ದಾರೆ, ನಮ್ಮ ಟ್ಯಾಂಕರ್ ಮುಖಾಂತರ ಏನು ಪ್ಯೂರ್ ವಾಟರ್ನ ನಾವು ಬಿಡ್ತಾ ಇದ್ದಾರೆ ಎಲ್ಲರೂ. ಆದರೂ ಸದ್ಯಕ್ಕೆ ನಮ್ಮ ಗ್ರಾಮ ಮಟ್ಟದ ಎಲ್ಲ ಜನರು ನಾವು ಏನು ಮಾಡ್ಬೇಕಂದ್ರೆ ಕುದಿ ಸಾರಿಸಿದ ನೀರು, ಬಿಸಿ ಆಹಾರ, ಎಣ್ಣೆ ಪದಾರ್ಥ ಇಲ್ಲದ ಆಹಾರ, ಹೊರಗಿನ ಆಹಾರಗಳನ್ನ ಬಿಟ್ಟು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು, ಪ್ಲಸ್ ಕೈ ಸಾರಿಸಿದ ನೀರು ಕುಡಿದ್ರೆ ನಾವು ಒಂದಿಷ್ಟು ಮಟ್ಟಿಗೆ ನಾವು ಹತೋಟಿ ತರ್ಬೋದು ಸರ್. ಕಳೆದ ಪ್ರಕರಣಗಳು ಬೆಳಕಿಗೆ ಬಂದಿರೋದು ನಿನ್ನೆ ಮಧ್ಯಾಹ್ನದ ಮೇಲೆ. ಪ್ರಕರಣಗಳು ಬೆಳಕಿಗೆ ಬಂದಾದಮೇಲೆ ನಾವು ಇಮಿಡಿಯೇಟಾಗಿ ನಮ್ಮ ಆರೋಗ್ಯ ಇಲಾಖೆ ಮತ್ತು ಗ್ರಾಮ ಪಂಚಾಯತ್ ಕೂಡಿ ಸಭೆ ಮಾಡಿ ಸಭೆನೂ ಕೂಡ ನಡೆಸ್ತಾ ಇದ್ದೀವಿ. ಮತ್ತು ಕುಡಿಯೋ ನೀರಿಗೆ ಸಂಬಂಧಪಟ್ಟ ಹಾಗೆ OSTಯಿಂದ ಓವರ್ ಟ್ಯಾಂಕಿಂದ ಕೊಡುವಂಥ ನೀರನ್ನು ಇಮಿಡಿಯೇಟಾಗಿ ಸ್ಟಾಪ್ ಮಾಡಿ ಅದನ್ನು ಟೆಸ್ಟ್ ಕಳಿಸ್ಕೊಟ್ಟಿದ್ದೀವಿ. ಹಾಗಾಗಿ ಊರಲ್ಲಿ ನೀರಿನ ಸಮಸ್ಯೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ 4 ಕುಡಿಯೋ ನೀರಿನ ಟ್ಯಾಂಕ್ ಮುಖಾಂತರ ಅಂದರೆ ಪ್ಯೂರ್ ವಾಟರ್ ಅಂದರೆ ಸಂಪೂರ್ಣವಾಗಿ RO ಪ್ಲ್ಯಾಂಟಿಂದಲೇ ಮನೆಗೆ ಕುಡಿಯೋ ನೀರು ಅಂತ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ. ಅಕ್ಕಪಕ್ಕ ಗ್ರಾಮ ಪಂಚಾಯತಿನೂ ಕೂಡ ಟ್ಯಾಂಕರನ್ನು ತರಿಸ್ಕೊಂಡಿದ್ದೀವಿ. ಈ ಗ್ರಾಮ ಪಂಚಾಯತಿಲಿರುವಂಥ ಟ್ಯಾಂಕರ್ ಮುಖಾಂತರ ನಾವು ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಜೊತೆಗೆ ಆ ಕುಡಿಯೋ ನೀರು ಕೊಟ್ಟರೂ ಕೂಡ ನಾವು ಅದನ್ನು ಕೂಡ ಕಾಯಿಸಿ ಆರಿಸಿ ಕುಡಿವಿ ಅಂತಲೇ ಜನಗಳಿಗೆ ವ್ಯಾಪಕವಾದಂತಹ ಪ್ರಚಾರ ಮುಖಾಂತರ ನಮ್ಮದು ವೆಹಿಕಲ್ ಆಗಿರ್ಬೋದು, ಆಶಾ ಆಗಿರ್ಬೋದು, ಅಂಗನವಾಡಿಯರಾಗಿರ್ಬೋದು, ಇವೆಲ್ಲರ ಮುಖಾಂತರ ನಾವು ವ್ಯಾಪಕವಾದ ಪ್ರಚಾರವನ್ನು ಮಾಡ್ತಾಯಿದ್ದೀವಿ. ಸರ್, ಕಳೆದ ಈಗ 15 ದಿನಗಳಿಂದ ಇದೇ ಕಾರಣದಿಂದ ಸಣ್ಣ ಪುಟ್ಟ ಕೇಸ್ಗಳು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾ ಇದ್ದಾವೆ ಅಂದರೆ, ಬಟ್ ಇದುವರೆಗೂ ಯಾವುದೇ ಅಧಿಕಾರಿಗಳು ಅದ್ರ ಬಗ್ಗೆ ಕೇರೆ ಮಾಡಿಲ್ಲ ಅಂತ ಸಾರ್ವಜನಿಕರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಸಾರ್ವಜನಿಕರು ಹೇಳಿಕೆ ಕೊಟ್ಟಿರ್ಬೋದು, ಬಟ್ ಆದರೆ ನಮಗೆ ರೆಫರ್ ಆಗಿರೋದೇ ನೆನ್ನೆ ನಮ್ಮ TH ಅವರು ಕೂಡ ಮಾತಾಡಿದ್ವಿ, ನಾವು ಕೂಡ ಮಾತಾಡಿದ್ವಿ. ಈಗ ಆಲ್ರೆಡಿ ನಾವು ಅಲ್ಲಿಂದ PH ಬಂದಿದ್ದೀವಿ. ನಿನ್ನೆಯಿಂದ ಅಡ್ಮಿಟ್ ಆಗಿರೋಂಥ ಪ್ರಕರಣಗಳು ನಮ್ಗೆ ಕಂಡು ಬಂದಿರೋದ್ರಿಂದ ನಿನ್ನೆಯಿಂದ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡಿದ್ವಿ. ಆಸ್ಪತ್ರೆಗೆ ಹೆಚ್ಚಿನ ಕೇಸ್ಗಳು ಬರೋಣ ನಿಮ್ಗೆಲ್ಲ ಅಧಿಕಾರಿಗಳು ವಿಸಿಟ್ ಕೊಟ್ಟಿದ್ದಾರೆ ಸರ್. ಒಂದು ನಿಮಿಷ, ಆಲ್ರೆಡಿ ಗ್ರಾಮ ಪಂಚಾಯತಿಗಳು ಸಾರ್ವಜನಿಕರಿಗೆ ಲೆಟರ್ ಕೊಟ್ಟಿದ್ದಾರಂತೆ ಸರ್. ಬಾಯಣಿಗೂ ಕೂಡ ಹೇಳಿದಾರಂತೆ ನೀರಿನ ಸಮಸ್ಯೆ ಆಗ್ತಾ ಇದೆ, ಈ ತರ ಆರೋಗ್ಯ ತೊಂದರೆ ಆಗ್ತಾ ಇದೆ ಅಂತ ಹೇಳಿ. ಬಟ್ ಯಾವುದೇ ಅಧಿಕಾರಿಗಳು ಇದುವರೆಗೂ ಕ್ರಮ ಕೈಗೊಂಡಿಲ್ಲ. ಆ ಥರ ನೀರಿನ ವ್ಯವಸ್ಥೆ ನಮ್ಮ ತಾಲೂಕಲ್ಲಿ ಯಾವ ಗ್ರಾಮ ಪಂಚಾಯತಿ ಒಳಗಡೆ ಆಗಿಲ್ಲ. ನೀರಿನ ವ್ಯತ್ಯಯ ಆಗಿಲ್ಲ. ಆದರೆ ಕುಡಿಯೋ ನೀರಿಗೆ ಸಂಬಂಧಪಟ್ಟ ಹಾಗೆ ನಾವು ಪ್ರತಿ 15 ದಿನಕ್ಕೊಮ್ಮೆ ಟ್ಯಾಂಕನ್ನು ಸ್ವಚ್ಛಗೊಳಿಸೋದಕ್ಕೆ, ಅದೇ ರೀತಿ ಅದನ್ನು ಟೆಸ್ಟ್ ಮಾಡೋದಕ್ಕೂ ಕೂಡ ನಾವು ವ್ಯವಸ್ಥೆ ನಮ್ಮ ತಾಲೂಕು ಪಂಚಾಯತಿ ಹಂತದಲ್ಲಿ, ಅಂದರೆ ನಮ್ಮ ತಾಲೂಕು ಹಂತದಲ್ಲಾಯಿತು, ಗ್ರಾಮ ಪಂಚಾಯತಿ ಹಂತದಲ್ಲಿ ನಾವು ವ್ಯವಸ್ಥೆ ಮಾಡಿದ್ವಿ. ಸರ್, ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ ಸರ್. ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಅದನ್ನೇ ನಾನು ನಿನ್ನೆಯಿಂದಲೇ ಇಮಿಡಿಯೇಟಾಗಿ ಯಾವ ಕೇಸ್ಗಳು ಬಂದಿದ್ದಾವೆ ಇಮಿಡಿಯೇಟಾಗಿ ನಾವು ಅದನ್ನು ತೆಗೆದುಕೊಂಡಿದ್ದೀವಿ. ಸ್ವಚ್ಛತೆ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಸರ್. ನಾವು ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ, PDOಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ತಿಳಿಸಿದ್ವಿ, ಮತ್ತೆ ಲೆಟರ್ನು ಕೂಡ ಹಾಕಿದ್ವಿ. ಅವ್ರ ಜೊತೆ ನಿರಂತರವಾಗಿ ಸಂಪರ್ಕ ಕೂಡ ಇದ್ದೀವಿ. ನಿನ್ನೆ ಘಟನೆ ಆಗಿದೆ ಸರ್, ನಿನ್ನೆನೇ ಕ್ಲೀನ್ ಮಾಡಿದಾರಂತ ಸರ್ ಗಟಾರಿ. ಕಂಟಿನ್ಯೂಸ್ ಪ್ರೊಸೆಸ್ ಇರುತ್ತೆ. ಅದು ಕಂಟಿನ್ಯೂಸ್ ಪ್ರೊಸೆಸ್ ಇರುತ್ತೆ. ಗಟರ್ ಕ್ಲೀನಿಂಗು ಕಂಟಿನ್ಯೂಸ್ ಪ್ರೊಸೆಸ್ ಇರುತ್ತೆ. ಪ್ರಕರಣಗಳಾದಾದ್ಮೇಲೆ ನಾವು ಇಮಿಡಿಯೇಟ್ ಆಗಿ ಇನ್ನೊಂದ್ಸಲ ಕ್ಲೀನ್ ಮಾಡೋದಕ್ಕೆ ಅದನ್ನ ಡೈರೆಕ್ಷನ್. ಹಾಗಾದ್ರೆ ಜನರ ಜೀವಕ್ಕೆ ಇಲ್ಲಿ ಯಾವ್ದಾರು ನೀವು ಏನು ಕೇರೆ ಮಾಡಲ್ಲ? ಅಲ್ಲ, ನಾವು ಅದನ್ನ ಹೇಳಿದ್ವಲ್ಲ, ಇಮಿಡಿಯೇಟ್ ಆಗಿ ಗೊತ್ತಾದ ತಕ್ಷಣವೇ ನಾವು ಆ ಬಗ್ಗೆ ಕ್ರಮ ವಹಿಸಿದ್ವಿ.
ಎಲ್ಲರೂ ಬಂದಿದ್ವಿ, ನಾವು ಬಂದಿದ್ವಿ, ನಿರಂತರವಾಗಿ ಇವು ನಡೆಯುವಂಥ ಇಮಿಡಿಯೇಟಾಗಿ ನಾವು ಸ್ಪಂದನೆ ಮಾಡಿದ್ವಿ. ನೆನೆ ಅಧ್ಯಕ್ಷರಿದ್ರು, ಪಬ್ಲಿಕ್ ಇದ್ರು, ಎಲ್ಲ ಇದ್ರು. ನಾವೇ ಪಬ್ಲಿಕ್ ಕರೆದು ಕೂಡ ಮೀಟಿಂಗ್ ಮಾಡಿದ್ವಿ. ಅವೇರ್ನೆಸ್ ಪ್ರೋಗ್ರಾಮ್ಗೋಸ್ಕರ ಪಬ್ಲಿಕ್ ಕರೆದು ಕೂಡ ನಾವು ಮೀಟಿಂಗ್ ಮಾಡಿದ್ವಿ. ಥ್ಯಾಂಕ್ ಯು.